ಶ್ರೀ ಗುರುಭ್ಯೋ ನಮಃ. ನಿಶ್ಚಲ ಮನಸ್ಸು ನಿಖರ ಯಶಸ್ಸು. ಇದನ್ನು ಬರೆದಿರುವವರು ಬಸವರಾಜ ಹೂಗಾರ. ಕಳವಳವನೀಗಿ ಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ. ಅಲೆದಾಡುತ್ತಿರೆ ದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ. ದಾರ್ಶನಿಕ ಕವಿಗಳಾದ ಟಿ.ವಿ. ಗುಂಡಪ್ಪನವರ ಮಂಕುತಿಮ್ಮ ಕಗ್ಗದಲ್ಲಿನ ಈ ಪದ್ಯ ಮಾನವನಿಗೆ ಮನದ ಕಳವಳವನ್ನು, ತನುವಿನ ತಳವಳವನ್ನು ಹಾಗೂ ಗಾಬರಿ ಸಂಶಯವನ್ನು ನಿವಾರಿಸಿಕೊಂಡರೆ ನಿಜವಾದ ಸುಖ ಶಾಂತಿ ಸಿಗುತ್ತದೆ. ದೀಪ ಗಾಳಿಗೆ ಅಲುಗಾಡಿದರೆ ಕಣ್ಣಿನ ಗುರಿ ತಪ್ಪುತ್ತದೆ. ಇದೇ ರೀತಿ ಮನಸ್ಸು ಸ್ಥಿಮಿತದಲ್ಲಿದ್ದರೆ ಇಚ್ಛಿತವಾದ ಫಲ ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಲು ಸಹಕಾರಿಯಾಗಿದೆ. ಮಾನವನ ಮನಸ್ಸು ಅತ್ತಿತ್ತ ಹರಿದಾಡುತ್ತಿರುತ್ತದೆ. ಚಂಚಲದಿಂದ ಕೂಡಿರುವ ಅದು ಒಂದೆಡೆಯಲ್ಲಿ ನಿಲ್ಲುವುದಿಲ್ಲ. ದುಃಖದ ಸನ್ನಿವೇಶವನ್ನು ನೋಡಿದಾಗ ಹಾಗೂ ಕಷ್ಟ ನಷ್ಟದ ಸಂದರ್ಭವನ್ನು ಅನುಭವಿಸಿದಾಗ ಮನಸ್ಸು ಕಳವಳಕ್ಕೆ ಈಡಾಗುತ್ತದೆ. ತನು ತಳಮಳದ ತಾಪದಲ್ಲಿ ಬೇಯುತ್ತದೆ. ಯಾರಾದರೂ ಜಗಳಕ್ಕಿಳಿದಾಗ ಮತ್ತು ಗಲಭೆ ನಡೆದಾಗ ಮನಸ್ಸು ತನ್ನ ಸ್ಥಿಮಿತವನ್ನು ಕಳೆದುಕೊಂಡು ಭಯ ಆತಂಕದ ಸಮುದ್ರದಲ್ಲಿ ಮುಳುಗುತ್ತದೆ. ಇಂತಹ ಚಂಚಲವಾದ ಮನಸ್ಸಿಗೆ ದೃಢತೆ ಎಂಬ ಮುದ್ರೆಯನ್ನು ಒತ್ತಬೇಕು. ಮನಸ್ಸು ಸ್ಥಿರವಾಗಿದ್ದರೆ ನಿಜವಾದ ಸುಖ ಪ್ರಾಪ್ತಿಯಾಗುತ್ತದೆ. ಮನೆಯೊಳಗೆ ದೀಪ ಹಚ್ಚಿಟ್ಟು ಕಿಟಕಿ ಬಾಗಿಲುಗಳನ್ನು ಮುಚ್ಚಿದಾಗ ದೀಪ ಶಾಂತವಾಗಿ ಉರಿದು ಬೆಳಕನ್ನು ಕೊಡುತ್ತದೆ. ಆದರೆ ಕಿಟಕಿ ಬಾಗಿಲುಗಳನ್ನು ತೆರೆದು ದೀಪ ಹಚ್ಚಿಟ್ಟರೆ ಗಾಳಿ ಒಳನುಗ್ಗಿ ದೀಪವನ್ನು ಆರಿಸುವ ಸಂದರ್ಭವಿರುತ್ತದೆ. ಇದರಂತೆ ಮನಸ್ಸು ಕಿಟಕಿ ಮುಚ್ಚಿದ ಮನೆಯೊಳಗಿರುವ ದೀಪದಂತಿರಬೇಕು. ದೀಪ ಅಲುಗಾಡಿದರೆ ದೃಷ್ಟಿ ಗುರಿ ಬೇರೆಡೆಗೆ ಹೋಗುತ್ತದೆ. ಹಿಂದೆ ಋಷಿಮುನಿಗಳು ತಮ್ಮ ಆಧ್ಯಾತ್ಮ ಸಾಧನೆಗಾಗಿ ಮತ್ತು ಚಿತ್ತ ಸ್ಥಿರತೆಗಾಗಿ ತಪಸ್ಸು ಮಾಡಲು ಅಡವಿಗೆ ಹೋಗುತ್ತಿದ್ದರು. ಏಕಾಂತದಲ್ಲಿ ಏಕಾಗ್ರ ಚಿತ್ತರಾಗಿ ನಿಶ್ಚಿತ ಫಲವನ್ನು ಪಡೆಯುತ್ತಿದ್ದರು. ಹಾಗಾಗಿ ನಿಖರ ಯಶಸ್ಸು ಪಡೆಯಲು ದೃಢ ಮನಸ್ಸು ಅಗತ್ಯ. ಧನ್ಯವಾದ.